ಡಿಕೆಶಿ ಕೈಯಿಂದ ಕೆಪಿಸಿಸಿ ಸಾರಥ್ಯ ಕಿತ್ಕೊಳ್ಳೋಕೆ ಸಿದ್ದು ಬಣ ಸ್ಕೆಚ್ ಯಾರಾಗ್ತಾರೆ ಗೊತ್ತಾ? ಅಂತೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಡಿಕೆಶಿ ಪಟ್ಟ ಇರುವ ಸಿದ್ಧತೆಯನ್ನ ನಡೆಸಿದ್ದಾರೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಆದರೆ ಈ ಪಟ್ಟಾಭಿಷೇಕ ಮುಗಿಯುವ ಮುನ್ನವೇ ದಿಲ್ಲಿಯಿಂದ ಹಿಡಿದು ಬೆಂಗಳೂರಿನವರೆಗೆ ಹೊಸ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯದ್ದೇ ಸದ್ದು ಕೇಳಿಸುತ್ತಿದೆ. ಕಲಬುರಗಿ ಏರ್ಪೋರ್ಟ್ನಲ್ಲಿ ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ ಖರ್ಗೆ ಹೊಸ ಬಾಂಬೊಂದನ್ನು ಸಿಡಿಸಿದ್ದಾರೆ. ಡಿಕೆಶಿ ಜಾಗಕ್ಕೆ ಹೊಸ ಅಧ್ಯಕ್ಷರ ಹುಡುಕಾಟ ಆಲ್ರೆಡಿ ಶುರುವಾಗಿದೆ. ಮುಂದಿನ ಎಲೆಕ್ಷನ್ ಕೇವಲ 24 ತಿಂಗಳು ಇರೋದ್ರಿಂದ ಹೊಸ ಸಿಎಂ ಜೊತೆ ಕೋಆರ್ಡಿನೇಷನ್ ಸಾಧಿಸೋ ಚತುರ ನಾಯಕನೇ ನಮಗೆ ಬೇಕು ಅಂತ ಸ್ಟ್ರೈಟ್ ಆಗಿ ಹೇಳಿದ್ದಾರೆ. ಖರ್ಗೆ ಅವರ ಈ ಸ್ಟೇಟ್ಮೆಂಟ್ ಹೊರಬಿದ್ದ ತಕ್ಷಣ ಕಾಂಗ್ರೆಸ್ ಪಾಳೆಯದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಯಾಕೆಂದ್ರೆ ಸಿಎಂ ಕುರ್ಚಿ ಸಿಕ್ಕರೂ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಬಿಟ್ಟು ಕೊಡಲ್ಲ ಅಂತ ಹಠ ಹಿಡಿದಿದ್ದ ಡಿಕೆಶಿಗೆ ವರಿಷ್ಠರು ಬಿಗ್ ಬ್ರೇಕ್ ಒಂದನ್ನು ಹಾಕಿದ್ದಾರೆ. ಅತ್ತ ಸಿಎಂ ಸಿದ್ದರಾಮಯ್ಯ ಸಿಎಂ ಗದ್ದುಗೆಯಿಂದ ಇಳಿದ ತಕ್ಷಣ ಸೈಲೆಂಟ್ ಆಗಿಲ್ಲ. ತಮ್ಮದೇ ಬಣದ ಲೀಡರ್ಗೆ ಪ್ರೆಸಿಡೆಂಟ್ ಪಟ್ಟ ಕಟ್ಟಲೇಬೇಕು ಅಂತ ಡೆಲ್ಲಿ ಮಟ್ಟದಲ್ಲಿ ಹೈ ಲೆವೆಲ್ ಲಾಬಿಯನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ಡಿಕೆಶಿಯಿಂದ ಕಾಂಗ್ರೆಸ್ ಸಾರಥ್ಯ ಯಾರ ಕೈಗೆ ಹೋಗುತ್ತೆ? ಸಿದ್ದು ಕ್ಯಾಂಪ್ ಇಂದ ರೇಸ್ನಲ್ಲಿರೋ ಆ ಪ್ರಭಾವಿ ಕುದುರೆಗಳು ಯಾರು? ಲಿಂಗಾಯತ ಅಹಿಂದ ಆಟದ ಮಧ್ಯೆ ಹೈಕಮಾಂಡ್ನ ಮಾಸ್ಟರ್ ಪ್ಲಾನ್ ಏನಿದೆ ಅನ್ನೋದರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ತೋರಿಸ್ತೀವಿ ನೋಡಿ. ಡಿಕೆ ಶಿವಕುಮಾರ್ ಸಿಎಂ ಸೀಟು ಏರುತ್ತಿದ್ದಂತೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಬಿಟ್ಟು ಕೊಡಲೇಬೇಕು ಎನ್ನುವ ಒನ್ ಮ್ಯಾನ್ ಒನ್ ಪೋಸ್ಟ್ ನಿಯಮವನ್ನ ಹೈಕಮಾಂಡ್ ಈಗ ಕಡ್ಡಾಯವಾಗಿ ಜಾರಿಗೆ ತರುತ್ತಿದೆ. 2020ರಿಂದ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತಂದಿರೋ ಡಿಕೆಶಿಗೆ ಈ ಪಟ್ಟ ಬಿಡುವುದು ಇಷ್ಟವಿಲ್ಲದಿದ್ದರೂ ಮುಂದಿನ 24 ತಿಂಗಳಲ್ಲಿ ಬರುವ ಎಲೆಕ್ಷನ್ ಅನ್ನ ಹ್ಯಾಂಡಲ್ ಮಾಡಲು ಫುಲ್ ಟೈಮ್ ಪ್ರೆಸಿಡೆಂಟ್ ಬೇಕೇ ಬೇಕು ಅಂತ ಖರ್ಗೆ ಆಲ್ರೆಡಿ ಬಿಗ್ ಫರ್ಮಾನನ್ನ ಹೊರಡಿಸಿದ್ದಾರೆ. ಈ ಬಿಗ್ ಗ್ಯಾಪ್ ಅನ್ನೇ ಯೂಸ್ ಮಾಡಿಕೊಂಡಿರೋ ಸಿದ್ದರಾಮಯ್ಯ ಬಣ ಹೊಸ ಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡಲು ತಮ್ಮದೇ ಆಪ್ತರನ್ನ ಕೆಪಿಸಿಸಿ ಕುರ್ಚಿಯ ಮೇಲೆ ಕೂರಿಸಲು ಭೀಕರ ರಣತಂತ್ರವನ್ನೇ ಹೆಣೆದಿದೆ. ಸಿದ್ದು ಬಣದ ಮೊದಲ ಚಾಯ್ಸ್ ಅಂದ್ರೆ ಅದು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಎಂಬಿ ಪಾಟೀಲ್. ಒಂದು ವೇಳೆ ಎಂಬಿ ಪಾಟೀಲ್ಗೆ ಅಧ್ಯಕ್ಷ ಪಟ್ಟ ಸಿಕ್ಕರೆ ಇಡೀ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ನ ಕಾಂಗ್ರೆಸ್ ಕಡೆಗೆ ತಿರುಗಿಸಬಹುದು ಅನ್ನೋದು ಸಿದ್ದು ಲೆಕ್ಕಾಚಾರ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಸಿದ್ದರಾಮಯ್ಯ ಕ್ಯಾಂಪೇನ್ ಇಂದ ಕೇಳಿ ಬರುತ್ತಿರೋ ಮತ್ತೊಂದು ಪವರ್ಫುಲ್ ಹೆಸರು ಅಂದ್ರೆ ಅದು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲೂ ಕ್ಲೀನ್ ಇಮೇಜ್ ಇದೆ. ಜೊತೆಗೆ ವಾಲ್ಮೀಕಿ ಅಂದ್ರೆ ಎಸ್ಟಿ ಸಮುದಾಯದ ಬಿಗ್ ಲೀಡರ್ ಆಗಿರೋದ್ರಿಂದ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ ಅಹಿಂದ ಕೋಟೆ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋ ಬಿಗ್ ಪ್ಲಾನ್ ಸಿದ್ದು ಬಣದಲ್ಲಿದೆ. ಅತ್ತ ಡಿಕೆಶಿ ಬಣ ಕೂಡ ಸುಮ್ಮನೆ ಕೂತಿಲ್ಲ. ತಮಗೆ ಸಪೋರ್ಟ್ ಮಾಡುವ ಮತ್ತು ತಮ್ಮ ಮಾತು ಕೇಳುವ ನಾಯಕನೇ ಕೆಪಿಸಿಸಿ ಅಧ್ಯಕ್ಷನಾಗಬೇಕು ಅಂತ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ತಮ್ಮದೇ ಒಕ್ಕಲಿಗ ಸಮುದಾಯಕ್ಕೆ ಅಧ್ಯಕ್ಷ ಪಟ್ಟ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿರೋದ್ರಿಂದ ದಲಿತ ಸಮುದಾಯದ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ ಅವರ ಹೆಸರನ್ನ ಡಿಕೆಶಿ ಮುನ್ನೆಲೆಗೆ ತರುತ್ತಿದ್ದಾರೆ. ಯಾಕಂದ್ರೆ ಪರಮೇಶ್ ಅವರು ಹಿಂದೆ 8 ವರ್ಷ ಯಶಸ್ವಿಯಾಗಿ ಕೆಪಿಸಿಸಿ ಮುನ್ನಡೆಸಿದ ಬಿಗ್ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಈ ಇಬ್ಬರ ಜಿದ್ದಾಜಿದ್ದಿನ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯೋಚನೆಯೇ ಬೇರೆ ತರಹ ಇದೆ. ಇತ್ತೀಚಿನ ಲೋಕಸಭಾ ಚುನಾವಣೆಯ ರಿಸಲ್ಟ್ ಮತ್ತು ರಾಜ್ಯದ ಜಾತಿ ಸಮೀಕರಣವನ್ನ ನೋಡುತ್ತಿರೋ ಖರ್ಗೆ ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಯಾವುದೇ ಈಗೋ ಇಲ್ಲದೆ ಅಡ್ಜಸ್ಟ್ ಆಗುವ ಹಾಗೂ ಸಿದ್ದರಾಮಯ್ಯ ಬಣ ಕಂಟ್ರೋಲ್ ಮಾಡುವ ಒಬ್ಬ ತಟಸ್ಥ ನಾಯಕನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಇದೇ ವೇಳೆ ಹೊಸ ಡೆಪ್ಯೂಟಿ ಸಿಎಂ ಹುದ್ದೆಗಳ ಸೃಷ್ಟಿ ಮತ್ತು ನಿಗಮ ಮಂಡಳಿಗಳ ನೇಮಕಾತಿಯ ಬಿಗ್ ಟ್ವಿಸ್ಟ್ ಕೂಡ ಇದರ ಜೊತೆಯಲ್ಲಿ ಲಿಂಕ್ ಆಗಿದೆ. ಖರ್ಗೆ ಅವರ ಪ್ರಕಾರ ಈ ಎಲ್ಲ ಗೊಂದಲಗಳಿಗೆ ಬಿಗ್ ಡಿಸಿಷನ್ಗಳಿಗೆ ಜೂನ್ 3ರ ಮುಹೂರ್ತ ಮುಗಿದ ತಕ್ಷಣ ಅಂದ್ರೆ ಜೂನ್ ಮೊದಲ ವಾರದಲ್ಲಿ ಹೈಕಮಾಂಡ್ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಇಡಲಿದ್ದು ಹೊಸ ಅಧ್ಯಕ್ಷರ ಹೆಸರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮೊದಲ ಹಂತದಲ್ಲಿ ಕೇವಲ 8ರಿಂದ 10 ಸಚಿವರ ಪ್ರಮಾಣ ವಚನ ಮುಗಿಸಿ ಅದಾದ ಮೇಲೆ 2ನೇ ಹಂತದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಮತ್ತು ಹೊಸ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯನ್ನ ಒಟ್ಟಿಗೆ ಮುಗಿಸಲು ವರಿಷ್ಠರು ಸ್ಕೆಚ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರ ಅಹಿಂದ ಬಣ ಮತ್ತು ಡಿಕೆಶಿ ಅವರ ಒಕ್ಕಲಿಗ ಬಣದ ಈ ಮಹಾಕುರುಕ್ಷೇತ್ರದಲ್ಲಿ ಹೈಕಮಾಂಡ್ ಯಾರಿಗೆ ಮಣ್ಣು ಮುಕ್ಕಿಸಿ ಯಾರಿಗೆ ವಿಜಯಮಾಲೆ ಹಾಕುತ್ತೆ ಅನ್ನೋದೇ ಸದ್ಯದ ಬಿಗ್ ಸಸ್ಪೆನ್ಸ್ ಆಗಿದೆ.